ಸೊ ನಾನು ಇಂಜಿನಿಯರ್ ಓದ್ಬೇಕಾದ್ರೆ ಮಲ್ಟಿಪಲ್ ಡ್ರೋನ್ಸ್ ಬಿಲ್ಡ್ ಮಾಡಿದೆ. ಇಟ್ ಮೈಟ್ ಬಿ 5 ಇಂಚ್ ಆರ್ 7 ಇಂಚ್ ಮಲ್ಟಿಪಲ್ ಡ್ರೋನ್ಸ್ ಬಿಲ್ಡ್ ಮಾಡಿದೆ. ಸೊ ನಾನು ಬಿಲ್ಡ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ, ಸೊ ನಾನು ರ್ಯಾಂಡಮ್ ಯೂಟ್ಯೂಬ್ ವಿಡಿಯೋ ಸರ್ಚ್ ಮಾಡ್ತಿದ್ದೆ ಹಿಂಗೆ ಮಾಡಬೇಕು ಅಂತ. ಸೊ ಅದನ್ನು ಟ್ರೈ ಮಾಡ್ತಾ ಇದ್ದೆ. ಕಾಂಪೊನೆಂಟ್ಸ್ ಬೈ ಮಾಡೋಕ್ಕೆ ರ್ಯಾಂಡಮ್ ವೆಬ್ಸೈಟ್ನ ಟ್ರೈ ಮಾಡ್ತಿದ್ದೆ. ಎಷ್ಟೊತ್ತಿ ಬರ್ತಾ ಇರಲಿಲ್ಲ, ಅದು ರಾಂಗ್ ಕಾಂಪೊನೆಂಟ್ಸ್ ಬರ್ತಾ ಇತ್ತು, ಬರ್ನ್ ಆಗ್ತಾ ಇತ್ತು, ಕರೆಕ್ಟ್ ವೇ ಇರ್ತಾ ಇರಲಿಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ ನಮ್ಮ ಜೂನಿಯರ್ಸ್ಗೆ ಅಂದರೆ ಲೈಕ್ ನೆಕ್ಸ್ಟ್ ಬರೋ ಇಂಜಿನಿಯರ್ಸ್ಗೆ ಆಗಬಾರ್ದು ಅಂತ ಸೊ ನಾನು ಮಾಡ್ತಿರೋ ಕಂಪ್ನಿ ಕಡೆಯಿಂದ ವರ್ಕ್ಶಾಪ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಲೈಕ್ ಅವ್ರಿಗೆ ಹೇಳ್ಕೊಡ್ತೀವಿ ಹೆಂಗೆ ಮಾಡೋದು ಅಂತ. ಸೊ ಈ ಥರ ಡ್ರೋನ್ಸ್ ಮತ್ತು ರೋಬೋಟಿಕ್ಸ್ ರಿಲೇಟೆಡು ಬೋರ್ಡ್ ಮೇಲೆ ಬರೆದು ಅಥವಾ ನೋಡಿ ಕಲಿಯುವಂಥದ್ದಲ್ಲ, ಇದು ಆ್ಯಕ್ಚುಲಿ ಮಾಡಬೇಕು. ಅವ್ರು ಅದನ್ನ ಕಾಂಪೊನೆಂಟ್ಸ್ನ ತೊಗೊಂಡು ಫೀಲ್ ಮಾಡಿ ಹೆಂಗಿದೆ ಅಂತ ಕನೆಕ್ಟ್ ಮಾಡಿ ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಮಾತ್ರ ಕಲಿಯೋಕ್ಕಾಗೋದು. ದಟ್ಸ್ ಹೌ ಐ ಲರ್ನ್ ಇಟ್. ಅವಾಗ ನಾವು ಎಫೆಕ್ಟಿವ್ ಆಗಿ ಕಲಿಬೋದು. ಇಲ್ಲಾಂದ್ರೆ ಜಸ್ಟ್ ಥಿಯರಿ ಇರುತ್ತೆ, ತಲೆಯಲ್ಲಿ ಇರುತ್ತೆ, ಮಾಡೋಕ್ಕೆ ಗೊತ್ತಾಗಿರಲ್ಲ. ಸೊ ಅದಕ್ಕೆ ಇದೇ ಆಗಸ್ಟ್ 3ನೇ ತಾರೀಕಿಂದ ಸೋಮವಾರದಿಂದ ಸರ್ MVIT ಕಾಲೇಜಲ್ಲಿ ನಾವು ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ EEE ಸ್ಟೂಡೆಂಟ್ಗೆ 5 ಡೇ ಡ್ರೋನ್ ವರ್ಕ್ಶಾಪ್. ಅಂದರೆ ಇದರಲ್ಲಿ ನಾವು ಫುಲ್ ಥಿಯರಿ ಅಬೌಟ್ ಡ್ರೋನ್ಸ್ ಹೆಂಗೆ ಯಾವ ಥರ ಇರುತ್ತೆ ಅಂತ, ದೆನ್ ಹೆಂಗೆ ಕಾಂಪೊನೆಂಟ್ ಕನೆಕ್ಟ್ ಮಾಡೋದು, ಪ್ರೋಗ್ರಾಮ್ ಮಾಡೋದು, ಫ್ಲೈ ಮಾಡೋದು ಆಲ್ಸೋ, ಇದೆಲ್ಲದನ್ನು ಹೇಳ್ಕೊಡ್ತೀವಿ. ಅಟ್ ದ ಸೇಮ್ ಟೈಮ್ ಎಲ್ಲಿ ಬೈ ಮಾಡಬೇಕು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಅಪ್ಲಿಕೇಶನ್ ಅಂತ ಮಾಡಿದಾಗ ಅವರಿಗೆಲ್ಲ ಗೊತ್ತಿರಬೇಕು. ಆ್ಯಂಡ್ ನಾಟ್ ಓನ್ಲಿ ಜಸ್ಟ್ ಬಿಲ್ಡಿಂಗ್, ಅದನ್ನ ಹೆಂಗೆ ಪ್ರಾಕ್ಟಿಕಲ್ ಅಪ್ಲಿಕೇಶನಿಗೆ ತರ್ಬೋದು, ಅದನ್ನ ಹೆಂಗೆ ಜನರಿಗೆ ಹೆಲ್ಪ್ ಆಗೋ ಥರ ಪ್ರಾಡಕ್ಟ್ನ ಬಿಲ್ಡ್ ಮಾಡ್ಬೋದು, ಇದಿಷ್ಟನ್ನು 5 ಡೇ ಹ್ಯಾಂಡ್ಸ್ ಆನ್ ವರ್ಕ್ಶಾಪಲ್ಲಿ ಹೇಳ್ಕೊಡ್ತೀವಿ. ಸೊ ಈ ವರ್ಕ್ಶಾಪ್ ಜರ್ನಿನ ಐ ಬಿ ಪೋಸ್ಟಿಂಗ್ ಎವ್ರಿ ಡೇ. ಸೊ ನೀವು ನೋಡ್ಬೋದು. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಅಥವಾ ನಿಮ್ಗೆ ಟೆಕ್ನಿಕಲ್ ಏನಾದ್ರು ಕಲಿಬೇಕು ಅಂತ ಅನಿಸಿದ್ರೆ ಅದರಲ್ಲಿ, ಸೊ ಐ ಬಿ ಪೋಸ್ಟಿಂಗ್ ನಮ್ಮ ಟೆಕ್ನಿಕಲ್ ಡೀಟೇಲ್ಸ್ ಆಲ್ಸೋ ಇನ್ ದಟ್. ಸೊ ನಿಮಗೂ ಸ್ವಲ್ಪ ಐಡಿಯಾ ಬರುತ್ತೆ ಯಾವ ಥರ ಹೆಂಗೆ ಇರುತ್ತೆ ಈ ಡ್ರೋನ್ ಟೆಕ್ನಾಲಜೀಸ್ ಅಂತ. ಸೊ ಜಾಯಿನ್ ಟು ದಿಸ್ ಜರ್ನಿ.